ಆತ್ಮಬಂಧುಗಳಿಗೆ ನಮಸ್ಕಾರಗಳು. ನಾನು ಶಿವಾಜಿರಾವ್ ನರಗುಂದ್ ಅಂಥೇಳಿ, ನನ್ನ ಮೂಲತಃ ಗದಗ ಕಡೆಯವನು. ನಾನು ಸರ್ಕಾರಿ ನೌಕರಿಗೆ ಬಂದಂಥವನು. ಇಲ್ಲಿ ನಾನು 30 ವರ್ಷದಿಂದ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಜೀವನದಲ್ಲಿ ಬಹಳ ಸಮಾಜ ಚಟುವಟಿಕೆಗೋಸ್ಕರ ಜಾಸ್ತಿ ಕೆಲಸ ಮಾಡಿದಂಥವನು. 45 ವರ್ಷಗಳಿಂದ ನಾನು ಬಹುಶಃ ನಾನು SLC ನಂತರ ಮನೆ ಬಿಟ್ಟು ಸಮಾಜ ಚಟುವಟಿಕೆಯಲ್ಲಿ ಮತ್ತು ಓದು ಮತ್ತು ಒಂದು ಸಮಾಜದ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿದಂಥವನು. ಸುಮಾರು 45 ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಈ ಅನುಭವದಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅಂಥೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತು. ಈ ಒಂದು ಸಂದರ್ಭದಲ್ಲಿ ನನಗೆ ರಜಿತಾ ಮೇಡಮ್ ಅವರು ಕೂಡ ಮೊದಲೇ ಪರಿಚಯ ಆಗಿದ್ದರು. ಆಗ ಇವರು ಒಂದು ಪ್ರೇಮಜಿ ನಮ್ಮ ಮನೆಗೆ ಬಂದಿದ್ದರು ಮತ್ತು ನಾಯ್ಡುಜಿ ಕೂಡ ನಮ್ಮ ಜೊತೆಯಲ್ಲಿ ಇಬ್ಬರು ಬಂದಿದ್ರು. ಅವ್ರು ಬಂದಾಗ ಇಲ್ಲಿ ಧ್ಯಾನದ ನಮ್ಮನೆಯೇ ಒಂದು ಧ್ಯಾನದ ಒಂದು ವ್ಯವಸ್ಥೆನ ಮಾಡಿದ್ರು. ಕೂಡ ಒಂದು 25-30 ಜನ ನಮ್ಮ ಮನೆಯ ಒಳಗಡೆ ಅಲ್ಲೇ ಒಂದು ಹಾಲ್ ಇದೆ, ಕೂತ್ಕೊಂಡು ಎಲ್ಲರೂ ಒಂದಿಷ್ಟು ಧ್ಯಾನ ಮಾಡ್ತಾಯಿದ್ರು. ಆ ಧ್ಯಾನದಿಂದ ತುಂಬ ಜನಕ್ಕೆ ಅವರು ತುಂಬ ನನ್ನ ಬಗ್ಗೆ ತುಂಬ ಇಷ್ಟಪಟ್ಟರು. ಯಾಕಂದರೆ ತುಂಬ ಚೆನ್ನಾಗಿ ಈ ಒಂದು ಅವಕಾಶ ಮಾಡಿಕೊಟ್ರಿ ಅಂಥೇಳಿ ಒಂದು ಜೊತೆಯಲ್ಲಿ. ನನಗೂ ಅವತ್ತು ಧ್ಯಾನ ಕೂತ್ಕೊಂಡಿದ್ದೆ. ನನಗೂ ಧ್ಯಾನದಲ್ಲಿ ಸಾಕಬೇಕಾದಷ್ಟು ಅವಾಗ ಅನುಭವ ಆಯಿತು. ಇದು ಒಂದು ರುಚಿ ಅನ್ನಿಸ್ತು. ಕೊನೆಗೆ ರಜಿತಾ ಮೇಡಮ್ ಅವರು ಸಾಕಬೇಕಾದಷ್ಟು ನನಗೆ ವಿಚಾರನ ಹೇಳ್ತಾಯಿದ್ರು. ಆ ಸಂದರ್ಭ ನನಗೆ ಬೇರೆ ನಾನು ಚಟುವಟಿಕೆ ಇದ್ದಿದ್ದರಿಂದ ನಾನು ಸ್ವಲ್ಪ ಲೇಟ್ ಮಾಡಿ, ನನಗೆ ಸ್ವಲ್ಪ ಸಮಯ ಇಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಮತ್ತೆ ಬಂದೆ. ನಾನು ಈ ಮೇಲೆ ಮನೆ ಕಳಿಸ್ಬೇಕಾಗಿತ್ತು. ಜೊತೆಯಲ್ಲಿ ಹೇಗೋ ಮನೆ ಕಳಿಸುವಾಗ ಒಂದು ಪಿರಮಿಡ್ ಕೂಡ ಯಾಕೆ ರಚನೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಅವಾಗ ಪಿರಮಿಡ್ ರಚನೆ ಆಯಿತು. ಪಿರಮಿಡ್ಡು ಈ ಒಂದು ಶಿಲಾನ್ಯಾಸಕ್ಕೆ ನಮ್ಮ ವರಹಮೂರ್ತಿಗಳು ಕೂಡ ಬಂದಿದ್ದರು. ಮತ್ತು ಇಲ್ಲಿ ಪ್ರಸಿದ್ಧ ಡಾಕ್ಟ್ರು ಕೂಡ ಒಬ್ಬರು ಬಂದಿದ್ದರು, ಡಾಕ್ಟರ್ ಚಿಂತಾಮಣಿ ಅಂಥೇಳಿ ಸ್ಥಳೀಯವಾಗಿ. ಹಾಗೆ ಎಲ್ಲರನ್ನು ನಾನು ಇದನ್ನು ಪಿರಮಿಡ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಸ್ವಲ್ಪ ಗೊತ್ತಿಲ್ಲದವರಿಗೆ ಮಾಡಿಕೊಟ್ಟಿದ್ದೆ ನನಗಾಗಲೇ. ಪಿರಮಿಡ್ ಅಂದರೆ ಒಂಥರ ಅದು ಆ್ಯಂಟೆನ್ ಇದ್ದಂಗೆ. ಈಗ ಮೊಬೈಲಿಗೆ ಹೇಗೆ ಒಂದು ಕನೆಕ್ಟ್ ಆಗುತ್ತೋ ಆ ಥರ ಒಂದು ಕನೆಕ್ಟ್ ಆಗತಕ್ಕಂಥ ಒಂದು ಕೇಂದ್ರ ಇದು. ಹೀಗಾಗಿ ಅದನ್ನು ನಾನು ಯಾಕೆ ಮಾಡಬಾರ್ದು ಅಂತ ನಾನೇ ನಿರ್ಧಾರ ತೊಗೊಂಡು ನನ್ನ ಹಣದಲ್ಲಿ, ಅಂದರೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚಾಯಿತು. ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತು. ದುಡ್ಡು ಮುಖ್ಯ ಅಂತ ಅನ್ನಿಸ್ಲೇ ನನಗೆ. ಈ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು, ಇದನ್ನು ಮುಂದುವರ್ಸ್ಕೊಂಡು. ಯಾಕಂದರೆ ನಮಗೊಂದಿಷ್ಟು ವಯಸ್ಸಾಗ್ತಾಯಿದೆ. ಈ ಒಂದು ವಯಸ್ಸಿನ ಸಂದರ್ಭದಲ್ಲಿ ನಾವು ಈ ಪಿರಮಿಡ್ ಧ್ಯಾನ ಮಾಡಿದರೆ ನಮಗೆ ಸಾಕಬೇಕಷ್ಟು ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಭಾಳ ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ಆ ನಿರ್ಧಾರ ಇದು ಬೇಕಾದಷ್ಟು ಈಗಷ್ಟು ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಆದರೆ ಅದು ಹಣಕ್ಕಿಂತ ಮುಖ್ಯವಾಗಿ ನಾನು ಮತ್ತು ನನ್ನ ಸಮಾಜ ಸುತ್ತಮುತ್ತ ಎಲ್ಲರೂ ಬೆಳಿಬೇಕು, ಮತ್ತು ನನ್ನ ಜೊತೆಯಲ್ಲಿ ಒಂದಿಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ಪಿರಮಿಡ್ ಧ್ಯಾನಕ್ಕೆ ಎಲ್ಲರೂ ಬರಬೇಕು ಅಂಥೇಳಿ ಕಾರಣಕ್ಕೋಸ್ಕರ ಮಾಡಿದ್ದಾಯಿತು. ಮೊದಲು ನಾನು ಬಹಳ ಶಾಲೆಯಲ್ಲಿ ಹುಡುಗರು ತುಂಬ ಹೊಡಿತಾ ಇದ್ದೆ. ಜಾಸ್ತಿ ಕಂಪ್ಲೇಂಟ್ ಬರ್ತಾಯಿತ್ತು, ಜಾಸ್ತಿ ಹೊಡಿತಾರೆ ಮಾಸ್ಟ್ರು ಅಂಥೇಳಿ. ಆವಾಗ ನಾನು ಹೊಡೆಯೋದು ಸ್ವಲ್ಪ ಸಹಜವಾಗಿ ಬಂದುಬಿಡೋದು ಮಕ್ಕಳಿಗೆ ಹೊಡೆಯೋದು. ಏನೋ ತಪ್ಪು ಮಾಡಿದರೆ ಮತ್ತು ನನಗೆ ತುಂಬ ಶಿಸ್ತಿನಿಂದ ನಡ್ಕೋಬೇಕು ಅನ್ನುವಂಥದ್ದು ಒಂದು ಮೊದಲಿಂದ ಮನೋಭಾವನೆ ಇದೆ. ಯಾಕಂದರೆ ನಾನು ಬಂದಂಥ ಒಂದು ಶಿಸ್ತಿನ ಸಂಸ್ಥೆ ಆಗಿದ್ದರಿಂದ ಡಿಸಿಪ್ಲಿನ್ ಇರಬೇಕು ಮತ್ತು ಅಷ್ಟೇ ಸಮಯ ಪಾಲನೆ ಆಗಿರಬೇಕು, ಬಹಳ ಕರೆಕ್ಟಾಗಿರಬೇಕು ಅನ್ನತಕ್ಕಂಥದ್ದು ಮಕ್ಕಳಲ್ಲಿ ನಾನು ಜಾಸ್ತಿ ಸಮಯ ಕೊಟ್ಟು ಮಾಡ್ತಾಯಿದ್ದೆ. ನಾನು ಬಹಳ ಮಕ್ಕಳನ್ನು ಮನೆಯವರೆಗೂ ಕ್ಲಾಸ್ ಮಾಡುವಂಥದ್ದು ಹಿಂದೆ ನಾನು ಮನೆಯಲ್ಲಿ ಕರ್ಕೊಂಬಂದು ಕ್ಲಾಸ್ ಮಾಡ್ತಾಯಿದ್ದೆ ಮೊದಲು. ಆದರೂ ಈಗ ಇತ್ತಿನ ದಿನಗಳಲ್ಲಿ ಟ್ರಾನ್ಸ್ಫರ್ ಆಯಿತು, ಎಲ್ಲ ಕಡೆ ಹೋದ್ವಿ. ಈಗ ನಂದು 1 ವರ್ಷ ಇದ್ದಂಗೆ ನಂಗೆ ನಿವೃತ್ತಿ ಆಗಲಿಕ್ಕೆ. ಈ ಸಂದರ್ಭ ನನಗೆ ಅನ್ನಿಸ್ತು, ಈ ಪಿರಮಿಡ್ ಧ್ಯಾನ ನನಗೆ ಈ ಸಂದರ್ಭ ಮತ್ತು ಈಗ ನಿವೃತ್ತಿ ಆಗ್ತಾಯಿದ್ದೇನೆ ಮತ್ತು ಹೆಚ್ಚು ಸಮಯ ಕೊಡ್ಬೋದು ನಾನು ಆಮೇಲೆ ಬೇಕಾದಷ್ಟು. ಅದಕ್ಕಾಗಿ ನಾನು ಇದನ್ನು ಧ್ಯಾನ ಕೇಂದ್ರ ಮಾಡಲೇಬೇಕು ಅಂತ ಅನ್ನಿಸ್ತು. ಧ್ಯಾನ ಕೇಂದ್ರಕ್ಕೆ ನಾನು ಒಂದು ಸಲ ಇದಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ PMC ನಮ್ಮ ಕನಕಪುರ ರಸ್ತೆ ಇರ್ತಕ್ಕಂಥ ಒಂದು ಪಿರಮಿಡ್ ಸೆಂಟ್ರ್ ಇದೆಯಲ್ವ, ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲಿ ನಮ್ಮ ಭೀಮ ಅಂತ ಅವರು ಇಂಜಿನಿಯರ್ ಅವ್ರನ್ನ ಕಾಂಟ್ಯಾಕ್ಟ್ ಸಿಕ್ತು. ನಮ್ಮ ವೆಂಕಟರಾಮಯ್ಯ ಅವರು ಇದ್ದರು, ನಮ್ಮ ಗೌರಿಬಿದನೂರು ಅವರು ಕೂಡ, ಮತ್ತು ನಮ್ಮ ಮುಖ್ಯವಾಗಿ ಇರ್ತಕ್ಕಂಥ ಆರತಿ ಮೇಡಮ್ ಅವರು ಮತ್ತು ಮುತ್ತುರಾಜ್ ಅವರು ಸಹ ಅವರೇ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಕೊನೆಗೆ ಪಿರಮಿಡ್ಡಿನ ಒಂದು ವ್ಯವಸ್ಥೆ ನಮ್ಮ ಮನೆಯವರೆಗೆ ಬರುವ ಹಾಗೆ ಆಯಿತು. ನನಗೆ ಬರುವಂಥ ಒಂದಿಷ್ಟು ಕೋಪನ ಇತ್ತಲ್ಲ, ಮತ್ತು ಇದನ್ನು ಸರಿಯಾಗಿ ನಾನು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಾನು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತು. ಧ್ಯಾನ ಮಾಡ್ತಾನೇ ಇದ್ದೇನೆ. ಈ ಧ್ಯಾನದ ಪೂರಕವಾಗಿ ಇರ್ತಕ್ಕಂಥ ನಮ್ಮ ತಂದೆಯವರು ಕೂಡ ಧ್ಯಾನ ಮಾಡ್ತಾಯಿದ್ರು ಮೊದಲು. ಯಾಕಂದ್ರೆ ನಮ್ಮ ಮನೆಯಲ್ಲಿ ತಂದೆಯವರು ರಾತ್ರಿ ಎಲ್ಲ ಧ್ಯಾನ ಮಾಡೋರು. ಆ ತಂದೆಯವರು ಗುರುಗಳಿದ್ದರು, ಪತ್ರಪ್ಪಜ್ಜ ಅಂಥೇಳಿ, ಪತ್ರಪ್ಪಜ್ಜ ಅಂತ ಇವತ್ತು ಅವ್ರ ಪುಸ್ತಕ ಒಂದಿದೆ ಮನೆಯಲ್ಲಿದೆ. ಅವ್ರಿಗೆ ಗುರುಗಳಿದ್ದರು.
ಅವರು ಯಾವಾಗಲೂ ಧ್ಯಾನದಲ್ಲಿ ಇರ್ತಾಯಿದ್ರು. ಸ್ವಲ್ಪ ಧ್ಯಾನದ ಜಗತ್ತಿನಲ್ಲಿ ಜಾಸ್ತಿ ಅವರು ತಮ್ಮ ಸಮಯವನ್ನು ಜಾಸ್ತಿ ಕಳೀತಾಯಿದ್ರು. ಮತ್ತು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಕೆಲಸ ಮಾಡಿದಾಗ ಅವರು ಆ ಸಮಾಜ ಕೆಲಸ ಮಾಡೋದರಲ್ಲಿ ಮತ್ತು ಧ್ಯಾನದ ಬಗ್ಗೆ ಒಂದಿಷ್ಟು ಆಸಕ್ತಿ ಇರೋದರಲ್ಲಿ ಅವರು ಕೂಡ ಮೊದಲು ನಾನು ಕಣ್ಣಿಂದ ನೋಡಿದ್ದೆ ಅಷ್ಟೇ, ಬಿಟ್ಟರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೇನೋ ಗೊತ್ತಿಲ್ಲ, ಕನೆಕ್ಟಿಂಗ್ ಏನೂ ಗೊತ್ತಿಲ್ಲ. ತಂದೆಯವರ ಒಂದು ಜೀವನದ ರೀತಿಯಲ್ಲಿ ಮತ್ತು ಪತ್ರಿಜಿಯವರು ಅಲ್ಲಿ ಪತ್ರಪ್ಪಾಜ ಅಂತ ನಮ್ಮ ತಂದೆಯವ್ರು ಗುರುಗಳಿದ್ರು, ಇಲ್ಲಿ ಪತ್ರಿಜಿಯವ್ರು ಹಂಗೆ ಸಿಕ್ಕರು ಕೊನೆಗೆ. ಇದು ನಮಗೆ ಭಾಳ ಕನೆಕ್ಟ್ ಆಯ್ತು ಅಂತ ಹೇಳ್ಬೋದು. ಅದೇನೂ ಗೊತ್ತಿಲ್ಲ, ಅದು ಏನೋ ಒಂಥರದಲ್ಲಿ ಈಗ ನನಗೆ ಒಂದು ಅವಕಾಶವನ್ನು ದೇವರು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಸಂದರ್ಭವನ್ನು ನಾನು ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ನಾನೂ ಬೆಳಿಬೇಕು, ಎಲ್ಲರನ್ನೂ ಬೆಳೆಸಬೇಕು ಅನ್ನತಕ್ಕಂಥ ದೃಷ್ಟಿಕೋನ ನನ್ನದೆಲ್ಲ ಇತ್ತು. ಒಂದು ಸಮಾಜಮುಖಿಯಾಗಿ ಯೋಚನೆ ಮಾಡುವಂಥ ನನ್ನದು ಜೀವನ ಪದ್ಧತಿ ಯಾವುದು. ನನ್ನ ವೈಯಕ್ತಿಕವಾಗಿ ಯಾವತ್ತೂ ಕೂಡ ನಾನು ಜಾಸ್ತಿ ವೈಯಕ್ತಿಕ ಜೀವನಕ್ಕೆ ತುಂಬ ನಾನು ಸಮಯ ಕೊಡೋದು ತುಂಬ ಕಡಿಮೆನೇ. ಉದಾಹರಣೆಗೆ ನಾನು ಎಲ್ಲೇ ಒಂದು ಟೂರ್ ಆಗಲಿ, ಫಿಲ್ಮ್ ಟಾಕೀಸ್ ಆಗಲಿ, ನಾನು ವೈಯಕ್ತಿಕ ಯಾವತ್ತೂ ಹೋಗಲಿಲ್ಲ. ಎಲ್ಲರೂ ಹೋದರೆ ಅವ್ರ ಜೊತೆ ಹೋಗ್ತೀನಿ ಅಷ್ಟೇ. ಈ ಥರ ಒಂದು ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಬಂದಂಥವು ನಾನು. ಅದಕ್ಕೋಸ್ಕರ ಈ ಧ್ಯಾನದಲ್ಲಿ ಅನೇಕ ಜನ ಬರ್ತಾರೆ, ಅವ್ರಿಗೆ ಯಾಕೆ ನಾನು ಈ ಥರ ಒಂದು ಮತ್ತು ಅನೇಕ ಇವಾಗ ಯಾರೂ ಮಾಡಿಲ್ಲ, ಈ ಥರದ ಒಂದು ಪಿರಮಿಡ್ ಮಾಡಿಲ್ಲ, ಅದನ್ನು ಯಾವುದು ಮಾಡಿಲ್ಲ, ಯಾವುದು ಕೊರತೆ ಇದೆ ಅದನ್ನು ಮಾಡಬೇಕು ಅಂತ ನನಗೆ ಅನಿಸ್ತು. ಅದನ್ನು ಸಮಾಜಕ್ಕೆ ಒಂದು ಅವಕಾಶ ಕೊಡಬೇಕು ಅಥವಾ ನಾನು ಜೊತೆ ಸಮಾಜ ಬೆಳಿಬೇಕು ಅಂತೇಳಿ. ಕೊನೆಗೆ ಬಹಳ ಜನಕ್ಕೆ ಇಷ್ಟ ಆಗಿದೆ, ಬಹಳ ಜನಕ್ಕೆ ನೆನೆಸ್ಕೊತಾರೆ ಇವತ್ತು ಮಾಡಿದ್ದು ಒಳ್ಳೆ ಪುಣ್ಯ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಒಂದು ಜೀವನದಲ್ಲಿ ಒಂದಿಷ್ಟು ಪಿರಮಿಡ್ ಧ್ಯಾನದ ಅನುಭವಗಳು ಬೇಕಾದಷ್ಟಾಗಿದೆ. ಮೊನ್ನೆ ನನಗೆ ಕೊರೋನಾ ಸ್ವಲ್ಪ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಒಂದು 5 ದಿವಸ ಮನೆಯಲ್ಲಿ ಫುಲ್ ಇದ್ದೆ. 5 ದಿವಸದಲ್ಲಿ ಬರೀ ಧ್ಯಾನ ಮಾಡ್ತಾಯಿದ್ದೆ. ಊಟ ತಿಂಡಿ ಆಯಿತು, ಧ್ಯಾನ. ಮನೆಯಲ್ಲಿ ಒಂದು ರೂಮ್ ಇತ್ತು, ರೂಮ್ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ. ಆ ರೂಮಲ್ಲಿ ಕೂತ್ಕೊಂಡು ಬರೀ ಧ್ಯಾನವನ್ನು ಮಾಡ್ತಾ ನನಗೆ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಪತ್ರಿಜಿಯವರು ಕಾಣಿಸ್ಕೊಳ್ಳುವಂಥ ಒಂದು ಸಂದರ್ಭ ಸಿಕ್ತು ನನಗೆ. ಈಗ ಮನೆ ಆಗಿದ್ದು ಇಷ್ಟು ಒಂದು 7-8 ದಿವಸದ ಹಿಂದೆ. ಪತ್ರಿಜಿಯವರು ಯಾಕಂದರೆ ನಿತ್ಯ ಧ್ಯಾನ ಮಾಡಲೇಬೇಕು, ಏನೋ ಒಂದು ಧ್ಯಾನ ಕೊನೆಗೆ ಮ್ಯೂಸಿಕ್ ಹಾಕ್ಕೊಳ್ಳೋದು, ಧ್ಯಾನ ಮಾಡ್ತಾ ಇರೋದು. ಪತ್ರಿಜಿಯವ್ರ ದೃಶ್ಯ ನನಗೆ ಕಾಣಿಸ್ತು. ಮತ್ತು ಧ್ಯಾನ ಕೂತ್ಕೊಂಡ್ರೆ ಈಗ ಬೇಗ ಕನೆಕ್ಟ್ ಆಗ್ತಾಯಿದ್ದಂಗೆ. ಈಗ ಮೊದಲು ನನಗೆ ನಾವು ಮಂಡಲ ಧ್ಯಾನ ಮಾಡುವಾಗ ನಂಗೆ ಅಷ್ಟು ಶೆಡ್ಯೂಲ್ ಆಗ್ತಾ ಇರಲಿಲ್ಲ. ಈಗಂತೂ ಬರ್ತಾ ಜಾಸ್ತಿ ಬೆಳಗ್ಗೆ ಮತ್ತು ಸಂಜೆ ಧ್ಯಾನ ಮಾಡಲೇಬೇಕು ಅನ್ನತಕ್ಕಂಥ ದೃಷ್ಟಿ ಇಟ್ಕೊಂಡು ಅದೇ ಕರ್ಕೊಂಡು ಹೋಗ್ತಾಯಿದೆ. ಈಗ ಬಂದು ಬೆಳಗ್ಗೆ ಮತ್ತು ಸಂಜೆ ಮಾಡ್ತೀನಿ. ಬೆಳಗ್ಗೆ 4:15 ಹೇಳ್ತೀನಿ, ಎಕ್ಸಾಕ್ಟ್ಲಿ ಧ್ಯಾನ ಮಾಡ್ತೀನಿ. ಈಗ ನಮ್ಮ ಆನ್ಲೈನಲ್ಲಿ ಇವರು ಮುತ್ತರಾಜವರು ಮಾಡ್ತಾಯಿದ್ದೆ, ಅದಕ್ಕೆ ಸರಿಯಾಗಿ ನಾನು ಇದ್ದೇ ಇರ್ತೀನಿ. ಅದೊಂದು ಮಾಡ್ತಾ ಈಗ ಧ್ಯಾನದಲ್ಲಿ ಸ್ವಲ್ಪ ಈಗೇನು ಹಿಂದೆ ಒಂದು ದೋಷ ಇತ್ತು ಅದೆಲ್ಲ ಸಂಪೂರ್ಣ ಕಡಿಮೆ ಆಗಿದೆ. ಭಾಳ ನಿಧಾನವಾಗಿ ಮಕ್ಕಳ ಜೊತೆ ಭಾಳ ಸಂತೋಷವಾಗಿ ಮತ್ತು ಅವ್ರು ಯಾವುದೋ ಒಂದು ಚೂರು ಹೊಡೆಯದೇ ಅವ್ರನ್ನ ಭಾಳ ಪ್ರೀತಿಯಿಂದ ಆಕರ್ಷಣೀಯವಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ವಿ. ಮಕ್ಕಳು ನಮ್ಮ ಹತ್ತಿರ ಬರ್ತಾಯಿದ್ದಾರೆ ಸಾಮಾನ್ಯವಾಗಿ. ಮೇಡಮ್ಗೆ ಹಾಗೆ ಹತ್ತಿರ ಆಗ್ತದ್ರೆ ಹಾಗೆ ನಮಗೂ ಕೂಡ ತುಂಬ ಹತ್ತಿರದಲ್ಲಿ ಇವತ್ತು ಮಕ್ಕಳೆಲ್ಲ ಜೊತೆಲಿರ್ತಾರೆ. ಇವತ್ತು ನನಗೆ ಧ್ಯಾನದಿಂದ ಭಾಳ ಲಾಭ ಆಗಿದೆ. ಮೊದಲು ತುಂಬ ಕೋಪಾಗಿ ಮಕ್ಕಳು ಭಾರಿ ಜಾಸ್ತಿ ಕಂಪ್ಲೇಂಟ್ ಬರ್ತಾಯಿತ್ತು ಹೊರಗಡೆ. ಯಾಕಂದರೆ ಅಂಥ ಶಾಲೆಯಲ್ಲೇ ಜಾಸ್ತಿ ನನಗೆ ಈ ಥರ ಆಗೋದು. ಈಗಂತೂ ಸಂಪೂರ್ಣವಾಗಿ ನಾನೀಗ ಒಂದು ಧ್ಯಾನದಿಂದ ಬದಲಾವಣೆ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಧ್ಯಾನಕ್ಕೋಸ್ಕರ ನಾನು ಜೀವನವನ್ನು ಮುಡಿಪಿಡಬೇಕು, ಧ್ಯಾನವನ್ನು ಮಾಡುವಂಥದ್ದೇ ಒಂದು ಸಮಯವನ್ನು ಕೊಡಬೇಕು. ನಾನು ಅದರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮತ್ತು ಹೆಂಗೋ ಪಿರಮಿಡ್ ಕಟ್ಸಿದ್ದೀವಿ. ಆ ಪಿರಮಿಡ್ ಮೂಲಕ ನಾವು ಒಂದಿಷ್ಟು ಚಟುವಟಿಕೆಯನ್ನು ಮಾಡಬೇಕು. ಇದರ ಮೂಲಕ ನಾವು ಒಂದಿಷ್ಟು ಜನಕ್ಕೆ ಒಂದು ಪುಣ್ಯದ ಕಾರ್ಯವನ್ನು ಮಾಡಬೇಕು, ಒಂದು ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡುವಂಥ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಯಾವುದೇ ಹಣಕ್ಕೋಸ್ಕರ ಆಸೆಗೋಸ್ಕರ ನನ್ನ ಜೀವನ ಪದ್ಧತಿಯನ್ನು ನಾನು ಯಾವತ್ತೂ ಇಟ್ಕೊಂಡಿಲ್ಲ. ಏನಾದರೂ ಕೈಯಿಂದಲೇ ಖರ್ಚು ಮಾಡುವಂಥದ್ದು ಮತ್ತು ಸಮಾಜದ ದೃಷ್ಟಿಕೋನದಲ್ಲಿ ಇರುವಂಥ ಮೊದಲಿಂದ ನಡ್ಕೊಂಡು ಬಂದಂಥ ರೀತಿಯೇ ಅದು ಆಗಿದೆ. ಭಾಳ ಸಂಪಾದನೆ ಮಾಡಬೇಕು ಅಂತ ನಾನು ಇದ್ದಂಥ ಹಣದಲ್ಲಿ ನಾನು ಸ್ವತಃ ನನ್ನ ಹಣದಲ್ಲಿ ಬೇಕಾದಷ್ಟು ಈಗ ಒಂದು ಸಮಾಜಮುಖಿಯಾಗಿ ಬೇಕಾದಷ್ಟು ಖರ್ಚು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೀಗಾಗಿ ಒಂದು ಪಿರಮಿಡ್ ಧ್ಯಾನವನ್ನು ಅದನ್ನು ಸದೃಢವಾಗಿ ಬಹಳ ಅದರ ಅಚ್ಚುಕಟ್ಟಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಇದೆ. ನನ್ನ ಸಮಯವನ್ನು ಅದಕ್ಕೆ ಕೊಡಬೇಕಂತಿದೆ ಸಮಾಜಕ್ಕೋಸ್ಕರ. ಹಾಗಾಗಿ ಈ ಧ್ಯಾನದಿಂದ ನಮಗೆ ಉಪಯೋಗ ಆಗಿದೆ, ಬಹಳ ಉಪಯೋಗ ಆಗಿದೆ. ಮತ್ತು ಮಾಸ್ಟರ್ಸ್ಗಳೆಲ್ಲ ಸೇರಿ ಒಂದು ನಮಗೆ ಧ್ಯಾನದ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ. ಮತ್ತು ಧ್ಯಾನದಿಂದ ನನಗೊಂದು ಮೊದಲು ಸ್ವಲ್ಪ ಮುದ್ರಾ ಜೊತೆಗೆ ಒಂದಿಷ್ಟು ತಪ್ಪು ಕಲ್ಪನೆ ಇತ್ತು. ಏನು ಧ್ಯಾನ ಮಾಡೋವಂಥದ್ದು ಮೊದಲು ಸ್ವಲ್ಪ ನಂಗೆ ಅನಿಸಿತ್ತು. ಅದಕ್ಕಿಂತ ಸ್ವಲ್ಪ ಬರ್ತಾ ಅದು ಅವರ ಜೊತೆಲೇ ಅವ್ರು ನಮ್ಗೆ ಕರ್ಕೊಂಡೋದ್ರು, ಬಿಡಿಲ್ಲ ಅವರು. ಇಲ್ಲ ನೋಡಿ ಸರ್ ಹಾಗೆ ಹೀಗೆ ಅಂತ ಅವ್ರು ಯಾವಾಗಲೂ ನಮಗೆ ಒಂದು ಮಾಡ್ತಿದ್ರು. ಕೊನೆಗೆ ಅವ್ರು ಹೇಳ್ದಂಗೆ ಒಂದಿಷ್ಟು ಕೇಳ್ತಾ ಇದ್ದಿಲ್ಲ ಅಂತೀನಲ್ಲ, ವಿರೋಧ ಮಾಡ್ತಿದ್ದೆ ಅಷ್ಟು, ಅದು ಹೇಗೆ ಕೇಳ್ತಾ ಇದ್ದೆ. ಕೊನೆಗೆ ಅದು ಕನೆಕ್ಟ್ ಆಯಿತು. ಈಗ ಕನೆಕ್ಟ್ ಆಗಿ ಈಗ ಸ್ವಲ್ಪ ಈಗ ಅವ್ರ ಲೆವೆಲಿಗೆ ಬಂದುಬಿಟ್ಟಿದೆ. ಯಾಕಂದರೆ ಇದು ಸರಿ ಇದೆ ಸರ್, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ, ಇದು ಖಂಡಿತವಾಗಿ ನನಗೆ ಅನುಭವ ಆಗಿದೆ. ಈಗಂತೂ ನನಗೆ ಒಳಗಡೆ ಒಂದು ಲೀನ್ ಆದಂದರೆ ನನಗೆ ಏನೇನೋ ಒಂದು ಹೊಸ ಅನುಭವ ಆಗುತ್ತೇನೋ ಅನ್ನುವಂಥ ಆಸೆಯಿಂದ ನಾನು ಧ್ಯಾನ ಕೂತ್ಕೊಂಡಿರ್ತೀನಿ. ಈಗ ಏನೋ ಒಂದು ಹೊಸ ಸಿಗುತ್ತೆ, ಇವತ್ತೇನೋ ಸಿಗುತ್ತೆ, ನಾಳೇನೋ ಸಿಗುತ್ತೆ.
ಇವತ್ತೊಂದು ದಿವಸ ಏನೋ ಆಗೇ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಇನ್ನೊಂದು ಈ ರೀತಿ ಒಂದು ಧ್ಯಾನದ ಒಂದು ಇದನ್ನು ದೃಷ್ಟಿಕೋನದಲ್ಲಿ ಇವತ್ತು ಬೆಳೀತಾ ಇದ್ದೀನಿ. ಹಾಗಾಗಿ ಇವತ್ತು ಧ್ಯಾನದ ಒಂದು ಬಗ್ಗೆ ಆಸಕ್ತಿ ತುಂಬ ಬೆಳೀತಾ ಹೋಗ್ತಾ ಇದೆ ಈಗ. ಮತ್ತು ನನಗನ್ಸುತ್ತೆ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಧ್ಯಾನದ ಅವಶ್ಯಕತೆ ತುಂಬ ಇದೆ. ನೋ ಡಾಕ್ಟರ್, ನೋ ಮೆಡಿಸಿನ್. ಇವತ್ತೇನಿದೆ ನೋಡಿ, ಇದು ಹೌದು ಅಂತ ಅನಿಸ್ತಾ ಇದೆ. ಯಾಕಂದರೆ ನನಗೂ ಶುಗರ್ ಇದೆ. ಆದರೂ ಕೂಡ ಇವತ್ತು ಶುಗರಲ್ಲಿ ಕಂಪ್ಲೀಟಾಗಿ ನಾನು ಇವತ್ತು ಒಂದು ರಿಲೀಫ್ ಆಗಿದ್ದೀನಿ, ಸಂಪೂರ್ಣ ರಿಲೀಫ್ ಆಗಿದ್ದೀನಿ ಈಗ. ಯಾಕಂದರೆ ನೋಡಿ, ಆದರೂ ಡಾಕ್ಟ್ರುಗಳು ನನಗೆ 3 ಹೊತ್ತು ಮಾತ್ರೆ ಕೊಡ್ತಾಯಿದ್ರು. ಈ 3 ಬೇಡಪ್ಪ, ನನಗೆ ಒಂದೇ ಸಾಕು ಅಂತ. ಬೆಳಗ್ಗೆ ಮಾತ್ರ ಒಂದು ಚಿಕ್ಕದ ಸಣ್ಣ ಮಾತ್ರೆ, ಅದು ಆ ಮಾತ್ರ ನಮಗೆ ಈಗ ಇದು ಕೊಡ್ತಾಯಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ನಾನು ಧ್ಯಾನದಲ್ಲೇ ಜಾಸ್ತಿ ನಾನು ಹಾಗೇ ಮುಂದುವರ್ಕೊಂಡು ಹೋದರೆ ಶುಗರ್ ಮಾತ್ರೆ ಬೇಕಾಗಿಲ್ಲ, ಆರಾಮಾಗಿರ್ಬೋದು ಅಂತ ಅನಿಸುತ್ತೆ. ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಾನೀಗ ಅಷ್ಟು ನಂಬಿಕೆ ಬಂದಿದೆ. ಬಹುಶಃ ನಾನು ಧ್ಯಾನ ಕಂಪ್ಲೀಟಾಗಿ ಮುಂದುವರೆದ್ರೆ ಶುಗರ್ ಮಾತ್ರೆನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆ ರೀತಿ ಒಂದು ಬೆಳವಣಿಗೆ ನನಗೆ ವಿಶ್ವಾಸದಲ್ಲಿ ಬರ್ತಾಯಿದೆ. ಇದು ಹೀಗೆ ಮುಂದುವರಿಸಲಿಕ್ಕೆ ನನಗೆ ಇಷ್ಟ ಇದೆ. ನಾನೊಬ್ಬನೇ ಮುಂದುವರಿಕ್ಕಿಂತ ಮುಖ್ಯ ಇದು ಹೇಳ್ತಾರೆ, ಧ್ಯಾನ ಒಬ್ಬರೇ ಮಾಡಬಾರ್ದು ಯಾವತ್ತೂ ಕೂಡ. 10 ಜನ ಕೂತು ಧ್ಯಾನ ಮಾಡಿದರೆ ಮಾತ್ರ ನಿಮಗೆ ಲಾಭ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಇರುತ್ತೆ. ಅಂತ ಪಿರಮಿಡ್ಗೆ ಕೂತ್ಕೊಂಡು 10 ಜನ ಕೂತ್ಕೊಂಡು ಧ್ಯಾನ ಮಾಡಿದರೆ ಹೆಚ್ಚು ಶಕ್ತಿ ಇರುತ್ತೆ, ಹೆಚ್ಚು ಪವರ್ಫುಲ್ಲಿ ಬೆಳಿತೀವಿ ನಾವು. ಮತ್ತು ನಿಮ್ಗೆ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಜಾಸ್ತಿ ಜನ ಕೂತ್ಕೊಂಡು ಧ್ಯಾನ ಮಾಡಿದರೆ. ಒಬ್ಬೊಬ್ರು ಕೂತ್ಕೊಂಡ್ರೆ ಧ್ಯಾನ ಮಾಡಿದರೆ ಏನೋ ಅಷ್ಟೊಂದು ಲಾಭ ಆಗುತ್ತೆ, ಅದು ಎಷ್ಟಾಗಬೇಕು ಅಷ್ಟೇ ಆಗುತ್ತೆ. 10 ಜನ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಅದಕ್ಕೆ ಧ್ಯಾನ ಪ್ರಚಾರ ಮಾಡಬೇಕು ಅಂತ ಅನ್ನೋದು. 10 ಜನ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದಲೇ ಹೆಚ್ಚು ಲಾಭ ಆಗೋದು. ಹಾಗಾಗಿ ನಾವು ಎಲ್ಲರಿಗೂ ಹೇಳಬೇಕು, ಧ್ಯಾನ ಬನ್ನಿ, ಧ್ಯಾನ ಮಾಡಿ. ಧ್ಯಾನ ಅಂತಂದರೆ ವಯಸ್ಸು ಮೀರಿ ಮಾಡುವಂಥದ್ದು ಅಂತ ಅಷ್ಟೋ ಜನಕ್ಕಿದೆ. ಮಕ್ಕಳು ಇವತ್ತು ನೋಡಿ, ಇವತ್ತು ಪೈಮಾ ಅಂತ ಒಂದು ಸಂಸ್ಥೆ, ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಕಡತಾಳಿಗೆ ಹೋಗಿದ್ದೆ. ಅದು ವಾತಾವರಣ ನೋಡಿ ಮತ್ತೆ ಖುಷಿ ಆಯ್ತು ನನಗೆ. ಈ ಚಿಕ್ಕ ಮಕ್ಕಳು, ದೊಡ್ಡ ಯುವಕರು ಆ ಪೈಮಾದಲ್ಲಿ ಬೆಳೆದಂಥ ರೀತಿ, ನೀತಿ, ಪದ್ಧತಿ, ಅವರ ಜೀವನದಲ್ಲಿ ಒಂದು ಹೇಗೆ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಮತ್ತು ದೊಡ್ಡವರಿಗೆ ಚಿಕ್ಕವರಿಗೆ ಹೇಗೆ ನಡ್ಕೋಬೇಕು, ಅದೆಲ್ಲ ಕಂಡು ನಾನು. ಇದರಲ್ಲಿ ಒಳ್ಳೆಯ ಸಂಸ್ಕಾರ ಸಿಗುತ್ತೆ. ಸಮಾಜದಲ್ಲಿ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ. ಜವಾಬ್ದಾರಿಯುತವಾದಂಥ ಒಂದು ಸಂಪರ್ಕ ಮತ್ತು ಒಂದು ಪದ್ಧತಿ, ಒಂದು ನಡವಳಿಕೆ, ಅವನು ಯಾವುದೇ ದಾರಿ ತಪ್ಪಲಿಕ್ಕೆ ಚಾನ್ಸೇ ಇಲ್ಲ. ಆ ಕಡತಾಳದಲ್ಲಿ ನೋಡಿದಾಗ ನನಗೆ ನನ್ನ ಬ್ಯಾಗು ಎಲ್ಲೋ ಬಿದ್ದಿದೆ, ಅದು ಮಲ್ಕೊಳ್ಳೋ ಜಾಗ ಇಲ್ಲ, ಬ್ಯಾಗ್ ಒಂದು ಕಡೆ ಎತ್ತಿ ಹಾಕ್ಬಿಟ್ಟಿದ್ವಿ. ಆದರೆ ಬ್ಯಾಗ್ ಒಳಗಡೆ ಯಾರೂ ಏನೋ ಮುಟ್ಟುವಂಥದ್ದು ಏನೇ ಇಲ್ಲ, ಬೇಕಾದಷ್ಟು ವಸ್ತು ಅಲ್ಲೇ ಇದೆ, ಅದರಲ್ಲಿ ಎಲ್ಲ ದುಡ್ಡಿದೆ, ಎಲ್ಲ ಇದೆ. ಒಂದು ಚೂರು ವ್ಯತ್ಯಾಸ ಆಗಲಿಲ್ಲ ಅಲ್ಲಿ, ಒಂದು ಚೂರು ಏನಿಲ್ಲ. ಮಲ್ಕೊಳ್ಳೋ ಜಾಗ ನಾವು ಬೇರೆ ಕಡೆ ರಾತ್ರಿಯಲ್ಲಿ ಧ್ಯಾನಕ್ಕಲ್ಲಿ ಬದುಕಿ ಹೋಗ್ತಿದ್ವಿ, ಬ್ಯಾಗಲ್ಲಿ ಇಟ್ಬಿಟ್ಟು ಹೊಡ್ತಿದ್ವಿ. ನನಗೆ ಅದೇ ಆಶ್ಚರ್ಯ ಅಂತಂದರೆ ಅಲ್ಲಿ ಶಿಸ್ತು ಇತ್ತು ಮತ್ತು ಸ್ವಚ್ಛತೆ ಇತ್ತು. ಊಟ ಮಾಡಬೇಕಾದ್ರೆ ಒಂದು ಸಣ್ಣ ಅಗಳು ಕೂಡ ಹೊರಗಡೆ ಹಾಕಿ ಅಲ್ಲಿ ವೇಸ್ಟ್ ಮಾಡೋಂಗಿಲ್ಲ. ಆ ರೀತಿ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾಯಿತು. ಇದೆಲ್ಲ ಕಾರಣ ಏನಪ್ಪ ಅಂದರೆ, ಒಂದು ಧ್ಯಾನ ಜಗತ್ತಿನಲ್ಲಿ ಇರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೋ ಅವರು ಇದನ್ನು ಪಾಲನೆ ಮಾಡ್ತಾರೆ. ಇದು ಒಂದು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ. ನಾವು ಯಾವುದೂ ವೇಸ್ಟ್ ಮಾಡಬಾರ್ದು, ಅನಾವಶ್ಯಕವಾಗಿ ನಾವೇನೋ ಮಾಡಬಾರ್ದು ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಈ ಧ್ಯಾನದಿಂದ ಬಂದುಬಿಡ್ತದೆ. ಹಾಗಾಗಿ ಸಮಾಜ ಮತ್ತು ತಾನು ವ್ಯಕ್ತಿತ್ವ ಮೊದಲು ತನ್ನ ವ್ಯಕ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಅಂದರೆ ಸಮಾಜದ ಬದಲಾವಣೆ ಆಗುತ್ತೆ. ಹಾಗಾದರೆ ಒಂದು ಸಮಾಜ ನಿರ್ಮಾಣ ಆಗಬೇಕಂದ್ರೆ ಮೊದಲು ತಾನು ಬದಲಾವಣೆ ಆಗ್ತಾ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯ ಏನಿದೆ, ಇದು ಅತ್ಯಂತ ಶ್ರೇಷ್ಠ ಕಾರ್ಯ. ಇದು ದೇವರ ಕಾರ್ಯ. ಈ ದೇವರ ಕಾರ್ಯವನ್ನು ನಮ್ಮ ಬ್ರಹ್ಮಪಿತ ಪತ್ರಿಜಿಯವರು ಕೂಡ ಇದು ನಮಗೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ. ನೋಡಿ, ಅವರು ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದ ಮಹಾರಾಷ್ಟ್ರ ಮಧ್ಯದಲ್ಲಿ ಇರುವಂಥ ಒಂದು ಜಾಗದಲ್ಲಿ ಅವರು ಅಲ್ಲಿ ಬೆಳೆದಂಥ ಅಲ್ಲಿ ದೊಡ್ಡ ವ್ಯಕ್ತಿಗಳು, ಕ್ರಾಂತಿಕಾರಿ ವ್ಯಕ್ತಿಗಳು ಬೆಳೆದಿದ್ದಾರೆ, ಭಾಳ ದೊಡ್ಡ ಜ್ಞಾನಿಗಳು ಬೆಳೆದಿದ್ದಾರೆ. ಅವರು ಸಾವಿರಾರು ಪುಸ್ತಕ ಓದಿ ಒಂದು ಆನಾಪಾನಸತಿ ಧ್ಯಾನ ಅಲ್ವದು, ಆನಾಪಾನಸತಿ ಧ್ಯಾನದಲ್ಲಿ ಇವತ್ತು ಅದೊಂದು ಸೂತ್ರವನ್ನು ಇಟ್ಕೊಂಡು ಆ ಸೂತ್ರದಲ್ಲಿ ಇವತ್ತು ಭಾಳ ಜನಕ್ಕೆ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಅದೊಂದು ಬಹಳ ಜನಕ್ಕೆ ಅದು ಇವತ್ತು ಉಪಯೋಗ ಆಗಿದೆ, ಬಹಳ ಉಪಯೋಗ ಆಗಿದೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಮನೋಪ್ರವೃತ್ತಿ ಉಳ್ಳಂಥವರಿಗೆ ಯಾರಿದ್ದಾರೋ ಅವರಿಗೆ ಸಂಪೂರ್ಣ 100ಕ್ಕೆ 100ರಷ್ಟು ಗ್ಯಾರಂಟಿ. ಅವರಿಗೆ ಜೀವನದಲ್ಲಿ ಅನಾರೋಗ್ಯ ಹಿಡ್ಕೊಂಡು ಅಥವಾ ಮನಸ್ಸಿಗೆ ಅಶಾಂತಿ ಇದ್ದರೆ ಶಾಂತಿಯನ್ನು ತರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂತಾಗಿದ್ದರೆ, ಅಂಥ ಸಾಧಕನಾಗಿ ಬೆಳೆಯಲೇಬೇಕು ಅಂತಂದರೆ ಪಿರಮಿಡ್ ಧ್ಯಾನ ಅತ್ಯಂತ ಅವಶ್ಯಕ. ಇದರ ಎಲ್ಲರೂ ಕೂಡ ಅನುಸರಿಸಬೇಕಾಗುವಂಥ ಒಂದು ಸಂದರ್ಭ ಬಂದೇ ಬರುತ್ತೆ. ಇವತ್ತಿನ ನಾಳೆ ಜಗತ್ತಿನಲ್ಲಿ ಈಗಾಗಲೇ 10, 15, 16 ದೇಶಗಳಲ್ಲಿ ಕೂಡ ಈಗ ಪಿರಮಿಡ್ ಧ್ಯಾನ ಹಿಡ್ಕೊಂಡು ಹೋಗ್ತಾ ಇದೆ ಅಂತ ಈಗಾಗಲೇ ನಮಗೆ ಪರಿಚಯ ಆಗಿದೆ. ಖಂಡಿತವಾಗಿ ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಆಗ್ತಾಯಿದೆ. ಇದು ಬೇರೆ ದೇಶದವರು ಕೂಡ ಇವತ್ತು ಅವ್ರ ಮನಸ್ಸಿಗೆ ಶಾಂತಿ ಇಲ್ಲ, ಆ ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಈ ಥರದ ಧ್ಯಾನದ ಒಂದು ಆನಾಪಾನಸತಿ ಧ್ಯಾನದ ಸೂತ್ರವನ್ನು ಇವತ್ತು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಗ್ತಾಯಿದೆ. ಜಗತ್ತಿಗೆ ಒಳ್ಳೆಯದಾಗ್ತಾಯಿದೆ, ಲೋಕ ಕಲ್ಯಾಣ ಆಗ್ತಾಯಿದೆ. ಭಾರತ ಒಂದು ದೊಡ್ಡ ಗುರುವಿನ ಸ್ಥಾನವನ್ನು ವಹಿಸ್ಕೊಳ್ಳುವಂಥ ಒಂದು ಕಾರ್ಯ ಇವತ್ತು ಕೂಡ ಆಗ್ತಾ ಇರೋದು ಸತ್ಯ.
ಈ ಸತ್ಯವನ್ನು ಕಂಡು ಹಿಡಿಯೋ ಸತ್ಯಕ್ಕೆ ಇವತ್ತು ತುಂಬ ಬೆಲೆ ಇದೆ. ಸತ್ಯ ಇವತ್ತು ನೋಡಿ, ತುಂಬ ಮೊದಲು ಪ್ರಾರಂಭದಲ್ಲಿ ಏನೂ ಗೊತ್ತಾಗಲಿಲ್ಲ, ಈಗ ಸತ್ಯ ಗೊತ್ತಾಗ್ತಾ ಇದೆ. ಸತ್ಯವನ್ನು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ಇವತ್ತು ನೋಡಿ, ಇವತ್ತು ಸತ್ಯ ಎದುರುಗಡೆ ಕಾಣಿಸ್ಕೊತಾ ಇದೆ. ಈಗ ಮೊದಲು ತುಂಬ ಬೇರೆ ಬೇರೆ ಥರದ ಅನೇಕ ಅಶಾಂತಿ ಇತ್ತು, ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಈಗ ಎಲ್ಲ ಸಮಾಧಾನ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ. ಪಿರಮಿಡ್ ಧ್ಯಾನ ಅನ್ನುವಂಥದ್ದು ಇವತ್ತು ಮನಸ್ಸಿಗೆ ಮೊದಲು ಆ ವ್ಯಕ್ತಿ ಅವನಲ್ಲಿ ಇರ್ತಕ್ಕಂಥ ಮನೋಭಾವನೆ, ಅವನಲ್ಲಿರ್ತಕ್ಕಂಥ ಒಂದು ಉತ್ತಮ ಗುಣಗಳು ಬೆಳವಣಿಗೆ ಆಗ್ತಾ ಹಾಗೆ ಸಮಾಜದ ಮೌಲ್ಯಾಧಾರಿತ ಸಮಾಜ ನಿರ್ಮಾಣ ಆಗಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಆಗ್ತಾವುದು. ಈಗ ಹಾಗಾಗಿ ನಾವೆಲ್ಲ ಪಿರಮಿಡ್ ಧ್ಯಾನವನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡುವಂಥದ್ದಾಗಬೇಕು. ಮತ್ತು ಅವನು ಉತ್ತಮವಾಗಿರ್ತಕ್ಕಂಥ ಉತ್ತಮ ಜೀವನ ಪದ್ಧತಿಯನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಒಂದು ಅವಕಾಶ ಏನಿದೆಯೋ ಇದು ಎಲ್ಲರಿಗೂ ತಿಳಿಸ್ಬೇಕು. ಪ್ರತಿಯೊಬ್ಬರಿಗೂ ನಾವು ಆದಷ್ಟು ಎಲ್ಲರನ್ನೂ ಮಾಡ್ಕೋಬೇಕು. ಮೊದಲು ನಮ್ಮ ಮನೆಗಳಲ್ಲಿ ಎಲ್ಲರೂ ಮಾಡ್ಕೋಬೇಕು, ಪಕ್ಕದ ಮನೆಗೆ ಹೋಗಬೇಕು. ಹಾಗೆ ತಿಳಿಸ್ತಾ ಇಡೀ ಊರೇ ಧ್ಯಾನದ ಒಂದು ಕೇಂದ್ರ ಆಗಬೇಕು. ವಿಜಯಪುರದಲ್ಲಿ ಮಾತ್ರ ಐತಿಹಾಸಿಕ ಕೇಂದ್ರ ಇದು. ಯಾಕಂದರೆ ಇಲ್ಲಿ ಸಾಧು ಸಂತರು ಮತ್ತು ಅನೇಕ ರಾಜವಂಶಸ್ಥರು ಇಲ್ಲೇ ಬೆಳೆದಿರ್ತಕ್ಕಂಥ ಸ್ಥಳ ಇದು. ಇಲ್ಲಿ ಯಾಕೆ ಬೆಳೀತದೆ? ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಬೆಳೀತಾ ಇದೆ. ಹಾಗಾಗಿ ಒಂದು ಶಕ್ತಿ ಇದಕ್ಕೆ ನಾವು ಧ್ಯಾನ ಒಂದು ಪಿರಮಿಡ್ ರಚನೆ ಆಯ್ತು. ಇಲ್ಲಿ ಇತಿಹಾಸ ನಮ್ಗೆ ಗೊತ್ತಿಲ್ಲ, ಆದರೂ ಕೂಡ ನಮಗೊಂದು ಕನೆಕ್ಟ್ ಆಗ್ತಾಯಿದೆ ನೋಡಿ. ಕನೆಕ್ಟ್ ಆಗ್ತಾಯಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಒಳ್ಳೆಯ ಸ್ಥಾನದಲ್ಲಿ, ಒಳ್ಳೆಯ ಜಾಗದಲ್ಲಿ ಇಂಥ ಒಂದು ಒಳ್ಳೆಯ ಜನರಲ್ಲಿ ಕೂಡ ಒಂದು ಒಳ್ಳೆಯ ಭಾವನೆ ಇದೆ ಇಲ್ಲಿ, ಇಲ್ಲಂತಲ್ಲ. ಉತ್ತಮದಂಥ ನಡವಳಿಕೆ ತಕ್ಕ ಜನಗಳಿದ್ದಾರೆ ಇಲ್ಲಿ ಭಾಳ ಆಗಿದ್ದರಿಂದ ಇವತ್ತು ಧ್ಯಾನ ಒಂದು ದೊಡ್ಡದಾಗಿದ್ದ ಪಿರಮಿಡ್ ರಚನೆ ನಮಗೆ ದೇವರೇ ಮಾಡಿಸ್ಕೊಟ್ಟಿದ್ದಾನೆ. ಆ ಒಂದು ಹಿಂದಿನ ಕಾಲದ ಒಂದು ಪುಣ್ಯನೇ ಗೊತ್ತಿಲ್ಲ, ಅದು ಸಹಜವಾಗಿ ನಮ್ಮ ಮನಸ್ಸಿಗೆ ಬಂತು, ಸಹಜವಾಗಿ ಮಾಡಿಬಿಟ್ಟು ಅದನ್ನು ಭಾಳ ತುಂಬ ರಿಸ್ಕ್ ತೊಗೊಳ್ಳೋಂತ ಏನು ಇಟ್ಕೊಂಡಿಲ್ಲ. ಹಾಗೆ ಆಗಲಿ, ಮುಂದೆ ಒಳ್ಳೆಯದಾಗಲಿ. ಈ ಒಂದು ಮಾತಾಡುವಂಥ ಅವಕಾಶವನ್ನು ಕೊಡಿದಂಥ ಕನ್ನಡ PMC ಚಾನಲ್ಗೆ ಧನ್ಯವಾದಗಳು. ಮತ್ತು ನೀವೆಲ್ಲರೂ ಈ PMC ಚಾನಲಲ್ಲಿ ನಿಮಗೆ ಇಷ್ಟ ಆದಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.